ದುರಹಂಕಾರ ದರ್ಪದ ಮಾತುಗಳು ಇವೆಲ್ಲ ಬೇಕಾ? ಒಬ್ಬ ಅಧಿಕಾರಿಗೆ ನೀವು ಕೊಡುವಂಥ ರೆಸ್ಪೆಕ್ಟ್ ಇದೇನಾ? ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನೇ ಹೋಗಿಸುವಂಥ ಕೆಪಾಸಿಟಿ ಅವ್ರಿಗಿದೆ. ನಾಮಪತ್ರವನ್ನು ಸಲ್ಲಿಸ್ತಿರಲ್ಲ, ತಾವು ಹೋಗಿ ನಿಂತ್ಕೊಂಡು ಕೈ ನೀಡಿ ಕೊಡ್ತೀರಿ, ಆತ ಕೂತ್ಕೊಂಡು ಇಸ್ಕೊಂತಾರೆ. ನಿಮ್ಮ ಅಧಿಕಾರ 5 ವರ್ಷದ ಅಧಿಕಾರ ಅಷ್ಟೇ, ಆದರೆ ಅವರು 30-35 ವರ್ಷ ತಮ್ಮ ಅಧಿಕಾರವನ್ನು ನಡೆಸ್ತಾರೆ. ಅವ್ರು ಮನ್ಸು ಮಾಡಿದ್ರೆ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗ್ಬೋದು. ನಿಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು IAS ಆಗಕ್ಕಾಗತ್ತಾ? ಜಮೀರ್ ಅಹಮದ್ ಖಾನ್ ಅವರೇ ಅಂತ ನೀವು ಕರೀತಿರಲ್ಲ. 2 ಜಿಲ್ಲೆಗಳ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರ ಜಿಲ್ಲಾಧಿಕಾರಿಗಳು, ಅವರಿಗೆ ಒಂದು ಸ್ಥಾನ ಇಲ್ವಾ ಅಲ್ಲಿ? ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗ್ಡಿ. ಉತ್ತಮ ಆಡಳಿತಗಾರ, ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ಅಂತ ಕರೆಸಿಕೊಳ್ಳುವಂಥ ಹಣೆಪಟ್ಟಿಯನ್ನು ಹೊತ್ತುಕೊಂಡಿರುವಂಥ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಅವರು ಒಂದು ಜಿಲ್ಲೆಯ ಅಡ್ಮಿನಿಸ್ಟ್ರೇಟರ್, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ, ಒಬ್ಬ ಹಿರಿಯ IAS ಅಧಿಕಾರಿಗೆ ವೇದಿಕೆಯ ಮೇಲೆಯೇ ಸಾವಿರಾರು ಜನರು ಇದ್ದಂತಹ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಮುಂದೆಯೇ ತೀರಾ ಅವರಿಗೆ ಮುಜುಗರ ತರುವಂತಹ ಅವಮಾನವನ್ನ ಮಾಡಿರುವಂತಹ ಘಟನೆ ನಡೆದಿದೆ. ಈ ಒಂದು ಘಟನೆಗೆ ರಾಜ್ಯದ ಮುಖ್ಯಮಂತ್ರಿಗಳ ವರ್ತನೆ, ಅವರ ಮಾತು, ಅವರ ದುರಹಂಕಾರದ ಈ ಒಂದು ಹೇಳಿಕೆ ಆಗಿರ್ಬೋದು ಅಥವಾ ಗದರುವಿಕೆ ಆಗಿದೆಯಲ್ಲ, ಇದಕ್ಕೆ ಇವತ್ತು ಕೇವಲ ರಾಜ್ಯ ಅಲ್ಲ, ಇಡೀ ದೇಶದಾದ್ಯಂತ, ಅದರಲ್ಲೂ ಕೂಡ ಎಜುಕೇಟೆಡ್ಗಳು ತೀವ್ರವಾದಂಥ ವಿರೋಧವನ್ನ, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಗುತ್ತೆ. ಸರ್ವಧರ್ಮಗಳ ಜಾತಿಯವರ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಗುತ್ತೆ. ಸೊ ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಲವಾರು ಜನ ಸ್ವಾಮೀಜಿಗಳಿರ್ತಾರೆ, ಉಸ್ತುವಾರಿ ಸಚಿವರು ಆದಂಥ ಜಮೀರ್ ಅಹಮದ್ ಖಾನ್ ಅವರು ಇರ್ತಾರೆ, ಹಲವಾರು ಮುಖಂಡರುಗಳಿರ್ತಾರೆ, ಸಾವಿರಾರು ಜನ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಾರೆ. ಅಂತಹ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಷಣವನ್ನ ಮಾಡ್ತಾರೆ. ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಹೆಸರು ಹೇಳ್ತಾರೆ. ಸ್ವಾಮೀಜಿಗಳ ಫ್ರಂಟ್ ಲೈನ್ ಏನಿರುತ್ತಲ್ಲ, ಅಲ್ಲಿ ಸ್ವಾಮೀಜಿಗಳ ಪಕ್ಕದಲ್ಲಿ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ DC ಅವರಾದಂಥ MS ದಿವಾಕರ್ ಅವರು ಕೂಡ ಕೂತಿರ್ತಾರೆ. ದಿವಾಕರ್ ಅವ್ರನ್ನ ನಾವು ನೋಡಿ ಮೊದಲಿಗೆ ನೀವು ಯಾರು ಅಂತ ಸಿದ್ದರಾಮಯ್ಯ ಅವರು ಕೇಳ್ತಾರೆ. ಅವರು ಪಾಪ ಸಿದ್ದರಾಮಯ್ಯ ಅವ್ರ ಹತ್ರ ಬಂದು, ಸರ್ ನಾನು ಈ ಜಿಲ್ಲೆಯ DC ಅಂತೇಳಿ ಪಾಪ ತುಂಬ ವಿನಯಪೂರ್ವಕವಾಗಿ, ಜೊತೆಗೆ ಸ್ವಲ್ಪ ಗಾಬರಿಯಿಂದಲೇ ಹೇಳ್ತಾರೆ. ಆಗ ಅವರು ಗದರುತ್ತಾರೆ ಅವ್ರಿಗೆ, ನೀನು ಯಾಕೆ ಇಲ್ಲಿ ಕೂತಿದ್ಯಾ, ಸ್ವಾಮೀಜಿಗಳ ಪಕ್ಕದಲ್ಲಿ ಯಾಕೆ ಬಂದು ಕೂತಿದ್ಯಾ, ಹೋಗಲ್ಲಿ ಕೂತ್ಕೋ ಅಂತೇಳಿ ಲಾಸ್ಟ್ಗೆ ಆ ಲೈನ್ನ ಕೊನೆ ಒಂದು ಚೇರನ್ನು ತೋರಿಸ್ತಾರೆ. ಪಾಪ DC ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಿಂಗೆ ಹೇಳ್ಬಿಟ್ರಲ್ಲ, ನಾನೇನು ತಪ್ಪು ಮಾಡಿದೆ ಅನ್ನುವಂಥದ್ದನ್ನ ಅವ್ರಿಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪಾಪ ಆ ಸಂದರ್ಭದಲ್ಲಿ ಅವರು ನಕ್ಕೊಂತ, ಅವ್ರಿಗೆ ಎಷ್ಟೇ ಅವಮಾನ ಮುಜುಗರ ಆದರೂ ಕೂಡ ನಕ್ಕೊಂತ ಸೈಡ್ಗೆ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಫಾಲೋವರ್ಸ್ ಅಂತ ಕರ್ಸ್ಕೊಡುವಂಥ ಕೆಲವೊಂದಷ್ಟು ಅನ್ಎಜುಕೇಟೆಡ್ಗಳು ಸಿದ್ದರಾಮಯ್ಯವ್ರು ಮಾಡಿದ್ದೇ ತಪ್ಪಲ್ಲಿ ಅಂಥದ್ರಲ್ಲಿ ಹುಲಿಯಾ, ಹೌದು ಹುಲಿಯಾ ಅಂತೇಳಿ ಜೈಕಾರ ಹಾಕೋಕೆ ಹೋಗ್ತಾರೆ. ಕೆಲವೊಂದು ಇದ್ದಂಥ ಒಂದಷ್ಟು ಪ್ರಜ್ಞಾವಂತರು ಸುಮ್ದಿರಿ ಸುಮ್ದಿರಿ ಅಂತ ಸುಮ್ಮನಿಸ್ತಾರೆ. 2 ಥರದಾದಂಥ ಜನಗಳ ಒಂದು ರಿಯಾಕ್ಷನ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಕಾರ್ಯಕ್ರಮ ನಡೆಯುತ್ತೆ. ಸ್ವಾಮೀಜಿಗಳು ಪಕ್ಕದಲ್ಲಿ ಕಾರಣಕ್ಕೆ ಯಾವ ಚೆಕ್ ಬಿಡಬೇಕಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಒಳ್ಳೆ, ನಾನು ಇಷ್ಟು ಬಜೆಟ್ಗಳನ್ನು ಕೊಟ್ಟಿದ್ದೀನಿ, ನಾನು ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಕಳೆದ ಈ ಹಿಂದೆ ಮಾಡಿದಂಥ 5 ವರ್ಷದಲ್ಲಿ ನಾನು ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಬಿಳಿಯ ಹಾಳೆ ಥರ ಇದೆ ಅಂತೆಲ್ಲ ಅವರು ಹೇಳ್ಕೊಂಡಿದ್ದಾರೆ. ಈಗ CM ಆದಮೇಲೆ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಬಂದಿದೆ, ಇರಲಿ. ಆದರೆ ಒಂದು ತಿಳ್ಕೊಬೇಕಿಲ್ಲಿ ಸಿದ್ದರಾಮಯ್ಯ ಅವರು, ನೀವು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದಿರಲ್ಲ, ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಹಿಂದೆ 5 ವರ್ಷದಲ್ಲಿ ನೀವೊಬ್ಬರೇ ಅಧಿಕಾರವನ್ನು, ಅಂದರೆ ಇಡೀ ಒಂದು ಕರ್ನಾಟಕದ ಅಡ್ಮಿನಿಸ್ಟ್ರೇಟರ್ನ ನಡೆಸೋಕ್ಕಾಗುತ್ತಾ? ನಿಮಗೆ ಎಷ್ಟು ಜನ IAS ಆಫೀಸರು ಸಲಹೆಗಾರರಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ? ಇಂತಹ ಒಬ್ಬ IAS ಅಧಿಕಾರಿ, ಒಂದು ಜಿಲ್ಲೆಯ IAS ಅಧಿಕಾರಿ ಇರ್ತಾರಲ್ಲ, ಎಲ್ಲ ಜಿಲ್ಲೆಗಳ IAS ಅಧಿಕಾರಿಗಳು, ಜೊತೆಗೆ MDಗಳು,
ಜೊತೆಗೆ ಕಮಿಷನರ್ಗಳಂತೆಲ್ಲ ಇರ್ತಾರಲ್ಲ, ಇವರೆಲ್ಲ ಸೇರಿ ಉತ್ತಮವಾದಂಥ ಆಡಳಿತವನ್ನ, ಅಂದರೆ ನೀವು ತರುವಂಥ ಯೋಜನೆಗಳಿರ್ತವಲ್ಲ, ನೀವು ಮಾಡುವಂಥ ಕಾಮಗಾರಿಗಳಿರ್ತಾವಲ್ಲ, ಅದಕ್ಕೆಲ್ಲನೂ ಕೂಡ ಹಗಲು ರಾತ್ರಿ ಅದಕ್ಕೆಲ್ಲ ಬ್ಲೂ ಪ್ರಿಂಟ್ ಹಾಕುವಂಥದ್ದು, ಕೆಲಸಗಳನ್ನು ಮಾಡಿಸುವಂಥದ್ದು, ಇವೆಲ್ಲವನ್ನ ಕೂಡ ಅವರು ಉತ್ತಮವಾಗಿ ನಡೆಸಿದಾಗ ಮಾತ್ರ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಹೆಸರನ್ನು ಪಡ್ಕೊಳಕ್ಕೆ ಸಾಧ್ಯ. ಅದನ್ನು ಹೊರತುಪಡಿಸಿ ಹಗಲು ರಾತ್ರಿ ನೀವೇ ಕೆಲಸ ಮಾಡಿಬಿಟ್ಟಿದ್ದೀರಾ. ಇದನ್ನ ಸಿದ್ದರಾಮಯ್ಯವ್ರು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ. ಈಗ ಆ ಸ್ವಾಮೀಜಿಗಳ ಪಕ್ಕದಲ್ಲಿ ಅವರು ಕೂತಿದ್ದು ತಪ್ಪು ಅಂತ ನಿಮ್ಗೇನಾದ್ರು ಅನಿಸಿದ್ರೆ, ಮೊದಲನೇದಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ನೀವು ಭಾಷಣವನ್ನ ಮಾಡ್ತಿದ್ದೀರಾ ಅಂತಂದ್ರೆ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಅದೇ ರೀತಿಯಾಗಿ ಜಿಲ್ಲಾಧಿಕಾರಿ ಯಾರು, SP ಯಾರು ಅಂತ ತಿಳ್ಕೊಳ್ಳುವಂಥ ಒಂದು ಸಣ್ಣ ಸಾಮಾನ್ಯ ಪ್ರಜ್ಞೆ ತಮಗಿರಬೇಕು ಇಲ್ಲಿ. ನೀವು ಅಲ್ಲಿನ, ಯಾಕೆಂದ್ರೆ ಆ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ವಾರಾನ್ಗಟ್ಲೆ ಆ DC ಅವರ ಒಂದು ನೇತೃತ್ವದಲ್ಲಿ ಸಭೆಗಳಾಗಿರುತ್ತೆ, ಅದು ಸಿದ್ಧತೆಗಳಾಗಿರುತ್ತೆ. ಆ DC ಅವ್ರ ಜೊತೆಗೆ SP ಅವರು ಎಲ್ಲ ಸೇರ್ಕೊಂಡು ಭದ್ರತೆ ಆಗಿರ್ಬೋದು, ಆ ಎಲ್ಲ ವ್ಯವಸ್ಥೆಗಳನ್ನ ಕೆಳಮಟ್ಟದ ಅಧಿಕಾರಿ ಸಿಬ್ಬಂದಿಯಿಂದ ಮುಂದೆ ನಿಂತು ಮಾಡಿಸಿರ್ತಾರೆ. ಹೀಗಾಗಿ ಅಂತಹ ಕಾರ್ಯಕ್ರಮದಲ್ಲಿ DC ಅವ್ರಿಗೂ ಕೂಡ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾವ ಮರ್ಯಾದೆಯಲ್ಲಿ ಸಿಗುತ್ತಲ್ಲ, ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿದ್ರು, ಜಿಲ್ಲಾ ಉಸ್ತುವಾರಿ ಸಚಿವರು. ಅವ್ರಿಗೆ ನೀವು ಜನಪ್ರಿಯ ನಾಯಕರು, ಈ ಭಾಗದ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರೇ ಅಂತ ನೀವು ಕರಿತೀರಲ್ಲ, ಉಸ್ತುವಾರಿ ಸಚಿವರು 5 ವರ್ಷ ಇರ್ತಾರೋ ಅಥವಾ 2 ವರ್ಷ ಇರ್ತಾರೋ. ಅದೇ ರೀತಿಯಾಗಿ ಆ ಜಿಲ್ಲೆಯ 24 ಗಂಟೆ ಆ ಜಿಲ್ಲೆನಲ್ಲೇ ಇದ್ದು ಎಲ್ಲ ಕುಂದುಕೊರತೆಗಳನ್ನು ನೋಡ್ಕೊಳ್ಳುವಂಥದ್ದು ಆ ಜಿಲ್ಲಾಧಿಕಾರಿಗಳು. ಸೊ ಅವರಿಗೆ ಒಂದು ಸ್ಥಾನ ಇಲ್ವಾ ಅಲ್ಲಿ? ಅಥವಾ ನಿಮ್ಗೆ ಅಲ್ಲಿ ಕೂತ್ಕೊಬಾರ್ದು ಅನ್ನೋವಂಥದ್ದು ಏನಾದ್ರು ನಿಮ್ಗೇನಾದ್ರು ಇತ್ತು ಸ್ವಾಮೀಜಿಗಳ ಪಕ್ಕದಲ್ಲಿ ಅಂತಿದ್ದಿದ್ರೆ ಫಸ್ಟ್ ಕೇಳ್ತೀರಿ ನೀವು. ಅವ್ರು ಬಂದು ಹೇಳ್ತಾರೆ ನಾನು ಜಿಲ್ಲಾಧಿಕಾರಿ DC ಅಂತೇಳಿ. ಅವಾಗ ಅಟ್ಲೀಸ್ಟ್ ನೀವು ಒಂದು ಕಿವಿನಲ್ಲಿ ಹೇಳುವಂಥದ್ದು ಅಥವಾ ಆ ಕಡೆ ಹೋಗಿ ಕೂತ್ಕೊಳ್ಳಿ ಅನ್ನುವಂಥದ್ದು ಒಂದು ನಯ ನಾಚುಕಲ್ಲಿ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಸ್ವಾಮೀಜಿಗಳ ಪಕ್ಕ ಯಾಕೆ ಕೂತಿದ್ಯಾ, ನಿನ್ಗೆ ಗೊತ್ತಾಗಲ್ವಾ ಅನ್ನೋ ರೀತಿಯಲ್ಲಿ ಗದ್ರೋವಂಥದ್ದು ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆ. ಸಿದ್ದರಾಮಯ್ಯ ಅವರು CM ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಆಗಿರುವಂಥ ಒಪ್ಪಂದ ನಿಜ ಆದರೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಸಿದ್ದರಾಮಯ್ಯವರು ಈ ರೀತಿಯಾದಂಥ ವರ್ತನೆಗಳು, ಈ ರೀತಿಯಾದಂಥ ದುರಹಂಕಾರ, ದರ್ಪದ ಮಾತುಗಳು ಇವೆಲ್ಲ ಬೇಕಾ? ಯಾಕೆಂದರೆ ಪ್ರತಿಯೊಂದನ್ನು ಕೂಡ ಇವತ್ತು ಮಾಧ್ಯಮಗಳು ಟೆಲಿಕಾಸ್ಟ್ ಮಾಡ್ತವೆ, ಜೊತೆಗೆ ಜನರು ಕೂಡ ತುಂಬ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಹೀಗಾಗಿ ಈ ರೀತಿಯಾದಂಥ ಮಾತುಗಳು ಬೇಕಾ ಅನ್ನುವಂಥದ್ದು. ಇನ್ನು IAS ಅಧಿಕಾರಿಗಳು ನಾವು ಅವ್ರನ್ನೇನೋ ಹೊಗಳುತ್ತಾ ಇದ್ದೀವಿ, ಓಲೈಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀವಿ. IAS ಅಧಿಕಾರಿ ಆಗಬೇಕು ಅಂತಂದರೆ UPS ಅಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಪೋಸ್ಟ್, UPSC ಪಾಸ್ ಆಗಿ ಒಂದು ದೊಡ್ಡ ಪೋಸ್ಟ್ ಹೋಗ್ತೀನಿ ಅಂತಂದ್ರೆ ಅದು IAS ಫಸ್ಟ್. ಸೊ ಈಗ ನೀವು ನಿಮ್ಮ ಜೊತೆನಲ್ಲಿ ಒಬ್ರನ್ನ ಚೀಫ್ ಸೆಕ್ರೆಟರಿ ಅಂತ ಇಟ್ಕೊಂಡಿರ್ತೀರ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅಂತ ಇಟ್ಕೊಂಡಿರ್ತೀರಲ್ಲ, ಅವ್ರು ಯಾರು? ಅವರು ಒಂಥರ ರಾಜ್ಯಕ್ಕೆ CM ಇದ್ದಾಗೇನೆ ಅಡ್ಮಿನಿಸ್ಟ್ರೇಷನ್ ವಿಚಾರಕ್ಕೆ ಬಂದರು ಅಂತಂದರೆ ಅವರು ಕೂಡ IAS ಆಫೀಸರ್ ತಾನೆ. ನೀವೆಲ್ಲ ಸಭೆಗಳಲ್ಲೂ ಅವ್ರನ್ನ ಪಕ್ಕದಲ್ಲೇ ಕೂತ್ಕೊಂಡು ಅವರ ಸಲಹೆ ಸೂಚನೆಗಳನ್ನ ಪಡ್ಕೊತೀರ ತಾನೆ. ಅದೇ ರೀತಿ ಇವರು ಕೂಡ IAS ಆಫೀಸರೇ, ಮುಂದೊಂದು ದಿನ ಸರ್ಕಾರದ ಚೀಫ್ ಸೆಕ್ರೆಟರಿ ಆದರೂ ಆಗಬಹುದು. ಅಷ್ಟು ಸಣ್ಣ ಒಂದು ಪರಿಜ್ಞಾನ ಕೂಡ ಮುಖ್ಯಮಂತ್ರಿಗೆ ಇಲ್ಲದಾಗೋಯ್ತಾ? ಈ ರೀತಿಯಾಗಿ ಒಬ್ಬ ಅಧಿಕಾರಿಗೆ ವೇದಿಕೆಯ ಮುಂದೆ ಸಾವಿರಾರು ಜನ ಇರುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಕ್ಕೋಸ್ಕರ ಸಾಕಷ್ಟು ದಿನಗಳ ಕಾಲ ಕಷ್ಟಪಟ್ಟಂಥ ಒಬ್ಬ ಅಧಿಕಾರಿಗೆ ನೀವು ಕೊಡುವಂಥ ರೆಸ್ಪೆಕ್ಟ್ ಇದೇನಾ? ಸಿದ್ದರಾಮಯ್ಯವ್ರಿಗೇನು ಗೊತ್ತಿಲ್ಲ ಅಂತೇನಿಲ್ಲ. ಇಡೀ ದೇಶದಲ್ಲಿ IAS ಅಧಿಕಾರಿಗಳದ್ದೇ ಒಂದು ಅಸೋಸಿಯೇಷನ್ ಇದೆ, ಅವ್ರದ್ದು ಒಂದು ಸಂಘ ಇದೆ. ಅವ್ರೇನಾದ್ರು ಮನ್ಸು ಮಾಡಿ ಒಂದು ವಾರ ಸ್ಟ್ರೈಕ್ ಅಂತ ಮಾಡಿಬಿಟ್ರೆ ಇಡೀ ರಾಜ್ಯ ಅಲ್ಲ ದೇಶದ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿಯಾಗಿ ಆಗೋಗುತ್ತೆ ಅನ್ನುವಂಥದ್ದು ಕೂಡ ತಮಗೆ ಗೊತ್ತಿರಲಿ. ಒಂದು ಜೊತೆಗೆ ಒಬ್ಬ IAS ಅಧಿಕಾರಿ ಏನಾದ್ರು ನೀಟಾಗಿ ಅವ್ನು ಮನ್ಸು ಮಾಡಿ ಅವನೇನಾದ್ರು ಕೂಡ ಕೈ ಹಾಕ್ತಾ ಅಂತಂದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನವನ್ನೇ ಹೋಗಿಸೋವಂಥ ಕೆಪಾಸಿಟಿ ಅವ್ರಿಗಿದೆ. ಯಾಕೆಂದರೆ ಸರ್ಕಾರ ಅಂದಮೇಲೆ ಹಗರಣಗಳು ಆಗೇ ಇರ್ತವೆ. ಅವೆಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಳ್ಳುವಂಥ ಮಾಹಿತಿನ ಪಡ್ಕೊಳ್ಳುವಂತಹ ತನ್ನದೇ ಆದಂಥ ಅಧಿಕಾರ ಆತನಿಗಿರುತ್ತೆ. ಸೊ ಆತ ಏನಾದರೂ ಮನ್ಸು ಮಾಡಿ ಈಗಲ್ದಿದ್ರು ನೀವು CM ಸ್ಥಾನದಿಂದ ಅಧಿಕಾರಕ್ಕೆ ಇಳಿದಾದ್ಮೇಲಾದ್ರೂ ಕೂಡ ಆತ ಏನಾದ್ರು ಮನ್ಸು ಮಾಡಿದ್ರೆ ನಿಮ್ಮ ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳೆಲ್ಲವನ್ನು ಕೂಡ ತೆಗ್ದೇನಾದ್ರೂ ಕೂಡ ಮಾಧ್ಯಮಗಳ ಮುಂದೆ ಇಟ್ಟರೆ ಏನಾಗುತ್ತೆ? ಒಂದು ಜೊತೆಗೆ ತಾವೇನು MLA ಸ್ಥಾನಕ್ಕೆ ಎಲೆಕ್ಷನ್ ನಿಲ್ಲುವಾಗ ಹೋಗ್ಬಿಟ್ಟು ನೀವು ನಾಮಪತ್ರವನ್ನು ಸಲ್ಲಿಸ್ತೀರಲ್ಲ, ಯಾರ ಮುಂದೆ ಕೊಡ್ತೀರ? ಅವಾಗ ಪ್ರಧಾನಿಗಳಾಗಲಿ CM ಆಗಲಿ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ತಾವು ಹೋಗಿ ನಿಂತ್ಕೊಂಡು ಮೈ ಬಗ್ಸಿ ಕೈ ನೀಡಿ ಕೊಡ್ತೀರಿ. ಅದನ್ನು ಸ್ವೀಕಾರ ಮಾಡುವಂಥದ್ದು ಕೂತರ ಜಾಗದಲ್ಲೇ ಕೂತ್ಕೊಂಡು ಸೆಲ್ಯೂಟು ಹೊಡೆದಂಗೆ ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ನೀವು ನಿಂತಿದ್ರೆ ಆತ ಕೂತ್ಕೊಂಡು ಈಸ್ಕೊತಾರೆ ನಿಮ್ಮ ನಾಮಪತ್ರವನ್ನು. ಯಾರದು? ಅದೇ IAS ಅಧಿಕಾರಿಗಿರುವಂಥ ಪವರ್. ಈ ವಿಡಿಯೋಸ್ಗಳು ಸಾಕಷ್ಟು ವೈರಲ್ ಆಗಿರ್ತವೆ, ನೋಡಿರ್ತೀರ. ಅಷ್ಟು ಕಷ್ಟಪಟ್ಟು ಓದಿರ್ತಾರೆ. ಮತ್ತು ನಿಮ್ಮ ಅಧಿಕಾರ 5 ವರ್ಷದ
ಅಧಿಕಾರ ಅಷ್ಟೇ. ಅದು ಈಗ CM ಸ್ಥಾನ ನಿಮ್ಗೆ 5 ವರ್ಷಕ್ಕೂ ಗ್ಯಾರಂಟಿ ಇಲ್ಲ, 2.5 ವರ್ಷಕ್ಕೆ ಮುಗಿಯುತ್ತೆ. ಆದರೆ ಅವರು 30-35 ವರ್ಷ ತಮ್ಮ ಅಧಿಕಾರವನ್ನು ನಡೆಸ್ತಾರೆ. ಹೀಗಾಗಿ ಜೊತೆಗೆ IAS ಪಾಸ್ ಮಾಡುವಂಥದ್ದು ಇದೆಯಲ್ಲ, ಬಹುಶಃ ಆ ವ್ಯಕ್ತಿ MS ದಿವಾಕರ್ ಅವರು ಇದ್ದಾರಲ್ಲ, ಅವ್ರು ಮನ್ಸು ಮಾಡಿದ್ರೆ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗ್ಬೋದು, ಈ ರಾಜ್ಯಕ್ಕೋ ಇನ್ನೊಂದು ರಾಜ್ಯಕ್ಕೋ ಮನ್ಸು ಮಾಡಿದ್ರೆ. ಆದರೆ ನೀವು ನಿಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು UPSC ಎಕ್ಸಾಮ್ ಬರೆದ್ಬಿಟ್ಟು IAS ಆಗೋಕ್ಕಾಗತ್ತಾ? ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿಯಾದಂಥ ದರ್ಪ ದುರಾಂಕಾರದ ಮಾತುಗಳು ಬರೋದಿಲ್ಲ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.